ವೆರಿ ಗುಡ್ ಈವ್ನಿಂಗ್ ಟು ಆಲ್ ಆಫ್ ಯು. ದಿಸ್ ಈಸ್ SCB 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SCB ಬ್ರದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವಾಗಿನ ಒಂದು ಕ್ಲಾಸಲ್ಲಿ ಮೊರಾರ್ಜಿ ದೇಸಾಯಿ ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ತಾ ಇದ್ವಿ. ಸೊ ಕೊನೆಯ ಒಂದು ವಿಷಯವನ್ನು ನಾವು ಸಾಲ್ವ್ ಮಾಡೋಣ. ಅದೇ ಸಮಾಜ ವಿಜ್ಞಾನ ಪ್ರಶ್ನೆಗಳನ್ನು ನೋಡೋಣ ಬನ್ನಿ. ನೋಡ್ರಿ, 81ನೇ ಪ್ರಶ್ನೆ ನೋಡ್ರಿ. ಸರಿಯಾಗಿ ಹೊಂದಾಣಿಕೆಯಾಗದ ಜೋಡಿಯನ್ನು ಗುರುತಿಸಿ. ಸೊ ಸರಿಯಾದ ಉತ್ತರ ಯಾವುದಂದರೆ 4ನೇ ಉತ್ತರ ಆಗಿದೆ. 4 ಇಸ್ ರೈಟ್ ಆನ್ಸರ್. ಯಾಕಂದರೆ ವಿಶಾಖಪಟ್ಟಣ ಈ ಬಂದರಿರುವುದು ಆಂಧ್ರ ಪ್ರದೇಶದಲ್ಲಿ, ನಾಟ್ ತಮಿಳುನಾಡು. ಇನ್ನು ಉಳಿದಿರುವಂಥದ್ದು ಕಾಂಡ್ಲಾ, ಗುಜರಾತ್, ಕೊಚ್ಚಿನ್, ಕೇರಳ, ಪಾರದೀಪ, ಒಡಿಶಾ. ಇವು 3 ಸರಿಯಾದ ಜೋಡಿಗಳು ಆಗಿವೆ. ನೆಕ್ಸ್ಟ್ 82ನೇ ಪ್ರಶ್ನೆ. ಇಸ್ರೋ ISRO ಇದರ ಒಂದು ವಿಸ್ತೃತ ರೂಪ ಏನಪ್ಪ ಅಂದರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಏನು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ವಿಸ್ತೃತ ರೂಪ ಕರೆಕ್ಟ್ ಆಗಿದೆ. ಸೊ ಯಾವುದಪ್ಪ ಅಂದರೆ 3ನೇ ಒಂದು ಆಪ್ಷನ್. ಇನ್ನು 83ನೇ ಪ್ರಶ್ನೆ. ಫುಟ್ಬಾಲ್ ಆಟದ ತಂಡವೊಂದರಲ್ಲಿ ಒಟ್ಟು ಆಟಗಾರರ ಸಂಖ್ಯೆ ಎಷ್ಟಿರಬೇಕಪ್ಪ ಅಂದ್ರೆ 11 ಇರಬೇಕು. 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 84ನೇ ಪ್ರಶ್ನೆ. ಪಾದಾಚಾರಿಗಳು ರಸ್ತೆ ದಾಟಲು ಇರುವಂತಹ ಸುರಕ್ಷಿತ ಸ್ಥಳಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಜಿಬ್ರಾ ಕ್ರಾಸಿಂಗ್ ಅಂತ ಕರಿತೀವಿ. ಸೊ 1 ಇಸ್ ದ ರೈಟ್ ಆನ್ಸರ್. ಇನ್ನು 85ನೇ ಪ್ರಶ್ನೆ ನೋಡ್ರಿ. ಕಪ್ಪು ಚಿನ್ನ ಎಂದು ಕರೆಯಲ್ಪಡುವಂತಹ ಸಾಂಬಾರು ಪದಾರ್ಥ ಯಾವುದು? ಕರಿ ಎಳ್ಳು, ಸಾಸಿವೆನ, ಲವಂಗನ, ಕಾಳು ಮೆಣಸುನ? ಸೊ ಸರಿಯಾದ ಉತ್ತರ ಯಾವುದಿಲ್ಲಿ? ಕಾಳು ಮೆಣಸನ್ನು ನಾವು ಕಪ್ಪು ಚಿನ್ನ ಅಂತೇಳಿ ಕರಿತೀವಿ, ಸಾಂಬಾರು ಪದಾರ್ಥ. ನೆಕ್ಸ್ಟ್ 86ನೇ ಪ್ರಶ್ನೆ. ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವಂಥ ಸಮುದ್ರ ಯಾವುದು ಅಂತ ನೋಡೋದಾದರೆ ನೋಡ್ರಿ, ಬಂಗಾಳ ಕೊಲ್ಲಿನ, ಅರಬ್ಬಿ ಸಮುದ್ರನ, ಹಿಂದೂ ಮಹಾಸಾಗರನ ಅಥವಾ ಪೆಸಿಫಿಕ್ ಮಹಾಸಾಗರನ? ಸರಿಯಾದ ಉತ್ತರ ಅರಬ್ಬಿ ಸಮುದ್ರ. ಸೊ 2 ಸರಿಯಾದ ಉತ್ತರ ಆಗಿದೆ. ಇನ್ನು 87ನೇ ಪ್ರಶ್ನೆ. ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳ ಹರಡಿಕೊಂಡಿದೆ? ಸರಿಯಾದ ಉತ್ತರ ಯಾವುದಂದರೆ 1 ಪಂಜಾಬ, ಹರಿಯಾಣ, ಗುಜರಾತ. ಈ 3 ರಾಜ್ಯಗಳೊಂದಿಗೆ ಥಾರ್ ಮರುಭೂಮಿ ಹಂಚಿಕೊಂಡಿದೆ. ನೆಕ್ಸ್ಟ್ 88 ನೋಡ್ರಿ. ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2 ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ನಾವು ಏನಂತ ಕರಿತೀವಿ? ಸೊ ಅದನ್ನು ನಾವು ಸಾಂದ್ರ ಬೇಸಾಯ ಅಂತ ಕರಿತೀವಿ. ಸೊ 1 ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 89ನೇ ಪ್ರಶ್ನೆ. ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ. ಕೀರ್ತನ ಮತ್ತು ರಾಜುವಿಗಿರುವ ಸಂಬಂಧವನ್ನು ಗುರುತಿಸಿ. ನೋಡ್ರಿ, ರಾಮಪ್ಪ ಮತ್ತು ಭಾಗ್ಯಮ್ಮ ಇಬ್ಬರು ಗಂಡ ಹೆಂಡತಿ, ಅಜ್ಜ ಅಜ್ಜಿ. ಸೊ ಇವರಿಗೆ ರವಿ ಮತ್ತು ರಾಜು ಅಂಥೇಳಿ ಮಕ್ಕಳು ಅದಾರ. ಅವರಿಗೆ ವಿನುತಾ ಮತ್ತು ರಮ್ಯಾ ಅಂಥೇಳಿ ಹೆಂಡತಿಯರು ಅದಾರ. ಹೌದಾ? ಈಗ ರಾಜು ಮತ್ತು ಕೀರ್ತನ ಬಗ್ಗೆ ನೋಡೋದಾದರೆ ಈ ಒಂದು ತಲೆಮಾರನ್ನು ನೋಡೋಣ. ರಾಜು ಮತ್ತು ರಮ್ಯಾ ಇವರಿಬ್ಬರು ಗಂಡ ಹೆಂಡತಿ. ಹೌದಾ? ಅವರಿಗೆ ಮಕ್ಕಳು ಯಾರ್ಯಾರಪ್ಪ ಅಂದರೆ 2 ಹೆಣ್ಮಕ್ಳು, ಪಲ್ಲವಿ ಮತ್ತು ಸುಮಾ ಅಂಥೇಳಿ. ಹೌದಾ? ಈ ಸುಮಾ ಏನು ಮಾಡ್ತಾಳೆ? ಶರಣ್ ಅವರನ್ನು ಮದುವೆಯಾಗಿ ಗಂಡನಾಗಿ ಪಡೆಯುತ್ತಾಳೆ. ಈ ಸುಮಾ ಮತ್ತು ಶರಣ್ಗೆ ಕಿರಣ್ ಮತ್ತು ಕೀರ್ತನ ಅಂತೇಳಿ ಮಗಳು ಹುಡ್ತಾರೆ. ಹಾಗಾದರೆ ರಾಜು ಮತ್ತು ಕೀರ್ತನ ಹೌದಾ ಯಾವ ಸಂಬಂಧವನ್ನು ಹೊಂದ್ತಾರೆ? ಏನಾಗಬೇಕು? ಕೀರ್ತನ ಮಗಳು ಅಲ್ವಾ ರಾಜುವಿಗೆ, ಹೀಗಾಗಿ ಮೊಮ್ಮಗಳಾಗ್ತಾಳೆ. ಸೊ ಮೊಮ್ಮಗಳು ಮತ್ತು ಅಜ್ಜ ಸರಿಯಾದ ಉತ್ತರ. 1 ಇಸ್ ದ ರೈಟ್ ಆನ್ಸರ್. ಇನ್ನು 91ನೇ ಪ್ರಶ್ನೆ ನೋಡ್ರಿ. ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸುವ ಒಂದು ಸಮಸ್ಯೆ. ಕಸದ ವಿಲೇವಾರಿನ, ಟ್ರಾಫಿಕ್ ಜಾಮಿನ, ಕೊಳಚೆ ಪ್ರದೇಶಗಳು ಅಥವಾ ಸ್ವಚ್ಛ ಮತ್ತು ಶುದ್ಧ ಪರಿಸರನ ಎದುರಿಸದ ಅಂತ ಕೇಳಿದ್ದಾರೆ. ಯಾವುದನ್ನು ಎದುರಿಸಲ್ಲ? ಕಸದ ವಿಲೇವಾರಿ ಸಮಸ್ಯೆ ಇರ್ತದೆ, ಟ್ರಾಫಿಕ್ ಜಾಮ್ ಇರ್ತದೆ, ಕೊಳಚೆ ಪ್ರದೇಶಗಳು ಸ್ಲಿಮ್ ಏರಿಯಾಸ್ ಇರ್ತಾವೆ, ಬಟ್ ಏರಿಯಾಸ್ ಏನಿರ್ತದೆ ಸ್ವಚ್ಛ ಇರ್ತದೆ. ಹೀಗಾಗಿ ಇದನ್ನು ಸಮಸ್ಯೆನ ನಾವು ಎದುರಿಸಲ್ಲ. ಹೀಗಾಗಿ 90ನೇ ಪ್ರಶ್ನೆ 4 ಸರಿಯಾದವು. ಇನ್ನು 91ನೇ ಪ್ರಶ್ನೆ ನೋಡ್ರಿ. ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿ ಆಗಿದೆ? ಚಂಡೀಗಢ ಅನ್ನೋದು 2 ರಾಜ್ಯದ ರಾಜಧಾನಿ. ಒಂದು ಪಂಜಾಬ್ದು, ಇನ್ನೊಂದು ಹರಿಯಾಣದು. ಹೀಗಾಗಿ ಸರಿಯಾದ ಉತ್ತರ ಪಂಜಾಬ್ ಮತ್ತು ಹರಿಯಾಣ. ರೈಟ್ ಆನ್ಸರ್. 1 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 92ನೇ ಪ್ರಶ್ನೆ. 3 ಕಡೆ ನೀರು ಐತಿ, 1 ಕಡೆ ಭೂಭಾಗ ಇದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ನಿನ್ನೆ ತಾನೇ ಹೇಳಿದೆ ನಾವು ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ. ಸೊ ಅದಕ್ಕೆ ನಾವು ಪರ್ಯಾಯ ದ್ವೀಪ ಅಂತ ಕರಿತೀವಿ. ಭಾರತನೇ ಪರ್ಯಾಯ ದ್ವೀಪ. ನೆಕ್ಸ್ಟ್ 93ನೇ ಪ್ರಶ್ನೆ. ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿವೆ? ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ್ ಗ್ರಾಮ್ ಸಮೃದ್ಧಿ ಯೋಜನೆ. ಹೌದು, ಇದು ಸರಿಯಾಗಿದೆ. ಇನ್ನು ಗಂಡು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ಇದೆ. ಇದು ತಪ್ಪಾಗಿದೆ. ಹೆಣ್ಣು ಮಕ್ಕಳ ಒಂದು ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಇದೆ. ಇನ್ನು ಜಲಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ಕುಡಿಯುವ ಶುದ್ಧ ನೀರಿನ ಪೂರೈಕೆ ಇದೆ. ಹಾಗಾಗಿ ಇದು ಕೂಡ ಸರಿಯಾಗಿದೆ. ಹಾಗಾಗಿ ಬಿ ತಪ್ಪಾಗಿದೆ. ಎ ಮತ್ತು ಸಿ ಮಾತ್ರ ಸರಿಯಾಗಿದ್ದಾವೆ. ಹಾಗಾಗಿ ಸರಿಯಾದ ಉತ್ತರ ಯಾವುದಿಲ್ಲಿ? 2. ಎ ಮತ್ತು ಸಿ ಮಾತ್ರ ಸರಿ. 2 ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಪ್ರಶ್ನೆ 94ನೇ ಪ್ರಶ್ನೆ. ಕುತುಬ್ ಮಿನಾರ್ ಇರುವಂಥ ಸ್ಥಳ ನಿಮ್ಗೆ ಗೊತ್ತಿದೆ, ದೆಹಲಿ ಇಸ್ ದ ರೈಟ್ ಆನ್ಸರ್. ಇನ್ನು 95ನೇ ಪ್ರಶ್ನೆ ನೋಡ್ರಿ. ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಸೇರುವುದಿಲ್ಲ? ಸರಿಯಾದ ಉತ್ತರ ಬಂದುಬಿಟ್ಟು ಯಾವುದಂದರೆ ಶಿವಮೊಗ್ಗ ಜಿಲ್ಲೆ. ಉತ್ತರ ಕನ್ನಡ ಆಗಿರ್ಬೋದು, ಉಡುಪಿ ಜಿಲ್ಲೆ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಇವುಗಳೆಲ್ಲ ಕರಾವಳಿ ಜಿಲ್ಲೆಗಳೇ. ನೆಕ್ಸ್ಟ್ ಪ್ರಶ್ನೆ 96ನೇ ಪ್ರಶ್ನೆ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮವನ್ನು ಹೆಸರಿಸಿ. ಇವು ನೀಲಗಿರಿ ಬೆಟ್ಟದಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಕೂಡ್ತಾವು. ಅಲ್ಲಿ ಸುಪ್ರಸಿದ್ಧ ಗಿರಿಧಾಮವಿದೆ. ಸೊ ಅದು ಯಾವುದಕ್ಕೆ ನಾವು ಅಂತೇವೆ ಅಂದ್ರೆ ಉದಕ ಮಂಡಲಂ ಅಂತ ಕರಿತೀವಿ, ಊಟಿ. ನೆಕ್ಸ್ಟ್ 97ನೇ ಪ್ರಶ್ನೆ. ಕರ್ನಾಟಕದ ರಾಜ್ಯದ ಪ್ರಾಣಿ ಯಾವುದಪ್ಪ ಅಂದರೆ ಏಷ್ಯನ್ ಆನೆ, ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ 98ನೇ ಪ್ರಶ್ನೆ. ಸಮುದ್ರದ ಆಳದಲ್ಲಿರುವ ಸಂಚರಿಸುವ ನೌಕೆಯನ್ನು ನಾವೇನಂತ ಕರಿತೀವಿ ಅಂದ್ರೆ ಸಬ್ಮರೈನ್ ಅಂತ ಕರಿತೀವಿ. ನೆಕ್ಸ್ಟ್ 99ನೇ ಪ್ರಶ್ನೆ ನೋಡ್ರಿ. ಈ ಕೆಳಗಿನ ಚಿತ್ರವನ್ನು ಗಮನಿಸಿ, ಕುಟುಂಬದ ಪ್ರಕಾರವನ್ನು ನೋಡ್ರಿ. ಎಷ್ಟು ಹಾಕೊಂಡು ಮಂದಿ ಅದಾರ? ಅಜ್ಜ, ಅಜ್ಜಿ, ಮೊಮ್ಮಕ್ಕಳು, ಮಕ್ಕಳು, ಭಾಳ ಮಂದಿ ಅದಾರ. ಹೀಗಾಗಿ ನೋಡ್ರಿ ಇದು ಅವಿಭಕ್ತ ಕುಟುಂಬ ಆಗೈತಿ. 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 100ನೇ ಪ್ರಶ್ನೆ, ಕಟ್ಟ ಕಡೆ ಪ್ರಶ್ನೆ ನೋಡ್ರಿ. ಕರ್ನಾಟಕದ ಸೇಂಟ್ ಮೇರಿಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾ ಸ್ತಂಭಗಳ ವಿಶಿಷ್ಟ ಆಕಾರ ಯಾವುದಂದರೆ ಷಡ್ಭುಜ ಆಕಾರ. 3 ಸರಿಯಾದ ಉತ್ತರ. ಸೊ ಇಲ್ಲಿ ತನಕ ನಾವು ಇಂದು ಅಂದರೆ 1 ಮಾರ್ಚಲ್ಲಿ ನಡೆದಿರುವಂತಹ ಮೊರಾರ್ಜಿ ಪರೀಕ್ಷೆಯ ಪ್ರಶ್ನೆಗಳನ್ನು 100 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಹಾಗೂ ಅದರ ಜೊತೆಗೆ ಕೀ ಆನ್ಸರ್ ಕೂಡ ನಾನು ಹಾಕ್ತೀನಿ. ಹೀಗಾಗಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಕೀ ಆನ್ಸರ್ಸ್ಗಳನ್ನು ಅಥವಾ ವಿಡಿಯೋಸ್ಗಳನ್ನು ಶೇರ್ ಮಾಡಿರಿ ಮತ್ತು ಲೈಕನ್ನು ನೀಡಿ ಅಂತ ಹೇಳ್ತಾ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ರಿಸಲ್ಟ್.